ನಾಮಕ್ಯವನೆಲ್ಲ ಮೋದದಿಂದ ನಡೆದು ಬೋಧಿಸುತ್ತ ಜನರ ವೇದಾಮತಿ ಕೆರೆಸಿರುವ ಸಾಧು ನಿಜಗುಣಿಗೆ ಮಣಿಯು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ಭಕ್ತ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧಯನ್ನಾಗಿ ಕೈಲಾಸಿ ಜಗಸಿದ್ಧ ಸಿದ್ಧಾರೂಢರಿಗೆ ನತನ ಬಹಳ ಬಲವೇ ತಾಂತ್ರಕ್ಕೆ ಸರಿ ಬಾಳ ಗಚ್ಚನೆ ಕೇಳುವ ಕನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವ ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೇ ಸಂಧಿಯ 2ನೇ ನುಡಿಯ 3ನೆಯ ನುಡಿ 2ನೇ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಗ್ರಂಥದ ವಿಚಾರವನ್ನು ಮತ್ತೆ ಸ್ಮರಣೆಗೆ ತಂದು ಆ ಸದ್ಗುರುನಾಥ ಆ ಶಿಷ್ಯನಿಗೆ ಇನ್ನು ಏನೇನಾದರೂ ಹೇಳುವುದಿದ್ದರೆ ಸದ್ಗುರುವೇ ಅದನ್ನು ಕೂಡ ನಾನು ಕೇಳಿಲ್ಲ ಅಂತ ಬಿಡದೆ ಕರುಣೆಯಿಂದ ನೀವೇ ಅರುಹಿರಿ ಅಂದರೆ ತಿಳಿಸಿಕೊಡ್ರಿ ಎಂದ. ಆವಾಗ ಸದ್ಗುರು ಹೇಳಿದರು, ಇಲ್ಲಿವರೆಗೂ ನೀನೇನು ಕೇಳಿದ್ದಿಲ್ಲಪ್ಪ, ಕೇಳಿದ್ದನ್ನೇ ನೀನು ಮನನ ಮಾಡ್ತಾ ಆ ಮನನದಿಂದ ನಿಧಿಧ್ಯಾಸದಿಂದ ನಿನ್ನಲ್ಲಿ ನೀನು ವಿಚಾರ ಮಾಡ್ತಾ ಇರು, ಮತ್ತೇನು ಮಾಡುವುದು ಉಳಿದೇ ಇಲ್ಲ ಅಂದ್ರವ್ರು. ಮಾಡೋದು ಉಳಿದಿಲ್ಲ, ಕೇಳೋದು ಉಳಿದಿಲ್ಲ, ಹೇಳೋದು ಉಳಿದಿಲ್ಲ, ನಿನ್ನೊಳಗೆ ನೀನು ಏಕೋಭಾವ ಬಳಸದಿರೋ ಅದ್ವೈತವನು. ಅದಕ್ಕೆ
ಇನ್ನು ದ್ವೈತದಲ್ಲಿ ಬಿಡು ತಮ್ಮ, ನಿನ್ನಲ್ಲಿ ಏಕೋಭಾವನೆ ಒಡಗೂಡಿ ಸದಾ ಕಾಲ ಅದನ್ನು ಸ್ಮರಣೆಯಲ್ಲಿ ಇರು ಅಂತ ಹೇಳಿ. ಯಾಕಂದರೆ ಈ ತತ್ವಮಸಿ ಮಹಾವಾಕ್ಯದಿಂದಲೇ ನಿನಗೆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಜ್ಞಾನ ಆಗ್ಯದಲ್ಲ, ಆ ಕಾರಣ ಮತ್ತೆ ಸುಮ್ಮನೆ ಎರಡೇಟು ಹೊಡೆದಂದರು. ಭಾಳ ಸಲ ಹೇಳಿನಿ, ರೈತ ಹಿಂದಿನ ಕಾಲದಲ್ಲಿ ಜೋಳ ಬಿತ್ತಿದಾಗ ಆ ಒಂದು ಹೊಲದಲ್ಲಿ ಮನೆಯಲ್ಲಿರುವಂಥ ಎತ್ತುಗಳನ್ನು ದನಗಳನ್ನು ಜಾಡಿಗೆ ಕಟ್ತಿದ್ರು. ಜಾಡಿ ಅಂತ ಅಲ್ಲಿ ಒಂದು ಗ್ವಾದಲಿ ಅಂತ ಮಾಡ್ತಿದ್ರು, ಕೃತಕವಾದ ಗ್ವಾದಲಿ. ಎರಡು ಯಾವನ ಈಚಲು ತುಂಡು ಆ ಕಡೊಂದು ಈ ಕಡೊಂದು ಇಟ್ಟು ಗ್ವಾದಲಿ ಮಾಡಿ ಎತ್ತುಗಳನ್ನು ಕಟ್ಟೋದಕ್ಕೋಸ್ಕರವಾಗಿ ಗೂಟವನ್ನು ಜಿಡಿತಿದ್ರು. ಗೂಟ, ಆ ಗೂಟ ಬಡದ ಮೇಲೆ ಎಡಕ ಬಲಕ ಹಗ್ಗವನ್ನು ಕಟ್ಟಿ ಮುಗಿದೋಣಿಗೆ ಹಾಕ್ತಿದ್ರು ಎತ್ತುಗಳಿಗೆ. ಆದರೆ ಆ ಗೂಟವನ್ನು ಬೆಳೆಯುವಾಗ ಮೊದಲು ನೇರವಾಗಿ ಒಂದೇ ಸಲ ಜಡದು ಬಿಡಂಗಿಲ್ಲ. ಮೊದಲು ಪ್ರಾರಂಭದಲ್ಲಿ ಮನೆ ಮಾಡೋ ಸಲುವಾಗಿ ಜಾಗ ಮಾಡೋದಕ್ಕೂ 2-3 ಏಟು ನಿಧಾನ ಬಿಡಿತಾನೆ. ಬಡದ ಮೇಲೆ ಹಲವಾರು ಏಟನ್ನು ಬಿರುಸಿನಿಂದ ಬಿಡಿತಾನೆ. ಯಾಕಂದರೆ ಈ ಗೂಟ ಒಳಗಡೆ ಹೋಗ್ಬೇಕಲ್ಲಪ್ಪ, ಮತ್ತು ಮೇಲೆ ಇತ್ತಂದರೆ ಎತ್ತು ಹಿಂಗಂದ್ರೆ ಕಿತ್ತಿ ಹೋಗ್ತದೆ ಗೂಟ. ಅದಕ್ಕಾಗಿ ಒಳಗೆ ಹೋಗೋದ್ರ ಸಲುವಾಗಿ ಹಲವಾರು ಏಟುಗಳನ್ನು ಜಡದು ಬಡದು ಕೊನೆಗೆ ಇದು ಭದ್ರ ಆಗದು ಇಲ್ಲ ಅಂತ ತಿಳ್ಕೋಕ್ಕೋಸ್ಕರವಾಗಿ ಒಂದು ಕೈಯಿಂದ ಸುಮ್ಮನೆ ಅಲಗಾಡಿಸಿ, ಏನಾದರೂ ಇರಲಿ ಅಲಗಾಡೋದು ಇರಲಿ, ಮತ್ತೊಂದು 2 ಏಟು ಹೊಡೆದು ಬಿಟ್ಬಿಡೋದು. ಅದರಂತೆ ಇಲ್ಲಿ ಕೂಡ ಶ್ರವಣ ಅನ್ನೋದು ಮೊದಲು ದಾರಿ ಮಾಡ್ತದ. ಮನನ ಅನ್ನುವಂಥದ್ದು ಒಳಗಡೆ ಹೋಗ್ಬೇಕು ನೋಡ್ರಿ. ಒಳಗಡೆ ಹೋಗ್ಬೇಕಾದ್ರೆ ಭಾಳ ಜಿಡಿಬೇಕು ಎಲ್ಲಿದಕ್ಕೆ. ಆಮೇಲೆ ಕೊನೆಗೇನದ ಇದು ಅಲಗಾಡ್ತದೋ ಭದ್ರವಾಗ್ಯದೋ ಅಂತ ತಿಳಿಯೋದಕ್ಕೋಸ್ಕರವಾಗಿ ಗುರುಗಳು ಮತ್ತೆ ನೆನಪು ಮಾಡ್ತಾರ, ಕೇಳು. ತತ್ವಮಸೀತಿ ಮೇಲೆ ತುಂ ತದಸತಿ ಪೇಳುಲು ಇಂದೇನು ತತ್ವದ ಅಹಮಿತಿ ವೇದ ಜಾಳಮಿರೆ ನೀನೇ ಚಿದ್ ಅಖಂಡ. ಇಲ್ಲಿವರೆಗೂ ನಾನು ಏನು ಹೇಳಿನಪ್ಪ ಅಂದರೆ, ಸೃಷ್ಟಿಯ ಪೂರ್ವದಲ್ಲಿ ಏನಿತ್ತು ಅಂದರೆ ತ್ವತ್ತು ತ್ವಮ್ಮು ಅಸಿಯ ರೂಪ ಲಕ್ಷಣವಾದ ಬ್ರಹ್ಮ ಒಂದೇ ಇತ್ತು. ಅದು ಹೇಗಿತ್ತು? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಇದ್ದು. ಶ್ರುತಿ ಜಾಳ ಅಂದ್ರೇನು? ಶ್ರುತಿಯ ಸಮೂಹ. ಗುಂಪು ಅಂದರೆ, ಕದಂಬ ಅಂದರೆ, ರಾಶಿ ಅಂದರೆ, ಜಾಳ ಅಂದರೆ, ಎಲ್ಲ ಅಂದರೆ, ಸಂಕುಳ ಅಂದರೆ ಒಂದೇ ನೋಡ್ರಿ. ಎಷ್ಟು ಶಬ್ದಗಳು ಒಂದೇ ಅರ್ಥ ಕೊಡ್ತಾವೆ. ಏನೋ ಒಂದೇ ಕೇಳಿದವರಿಗೆ ಸಂಶಯ ಬರ್ತದೆ. ಅಲ್ಲಿ ಕದಂಬ ಅಂದಾರ್ರಿ, ಇಲ್ಲಿ ರಾಶಿ ಅಂದಾರ, ಇಲ್ಲಿ ಸಂಕೋಳ ಅಂತಾರ, ಇಲ್ಲಿ ಎಲ್ಲ ಅಂತಾರ ಬರ್ತಾವ. ಅದಕ್ಕೆ ಭಾಳ ಯಾಕೆ ಕೇಳಬೇಕಂದ್ರೆ ಇದಕ್ಕೋಸ್ಕರವಾಗಿ ಅದು ಒಂದೇ ಇತ್ತು ಅಂತ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ವೇದ 4 ವೇದಗಳ ಸಮೂಹ ಹೇಳವಿಲ್ಲ. ಹಾಗಾಗಿ ಆ ಬ್ರಹ್ಮ ಏನು ಇತ್ತು ಅಂತ ಹೇಳಿದ್ವಲ್ಲ, ಕೊನೆಗೆ ಅದೇ ನೀನು ಅಂತ ಹೇಳಿದ್ವಿ. ಮೊದಲು ಸೃಷ್ಟಿಯ ಪೂರ್ವದಲ್ಲಿ ಏನಾದ, ಈಗ ಅದೇ ನೀನು ಇದ್ದಿ ಅಂದರೆ ಮತ್ತೆ ಏನು ಅರ್ಥ ಮಾಡುತ್ತೆ ಇಲ್ಲಿ? ನಿತ್ಯ ಸತ್ಯ ಪರಿಪೂರ್ಣನಾಗಿ ಯಾವಾಗಲೂ ನೀನು ಇರುವವನೇ ವಿನಃ ನಾಶವಾಗುವನು ನೀನಲ್ಲ ಅಂತ ಹೇಳಿದಿಲ್ಲ. ಅದೇ ರೀತಿ
ತತ್ವಮಸಿ ಮಹಾವಾಕ್ಯವು ಹೀಗೆ ಹೇಳಿದ್ದರಿಂದ ಆತ್ಮನಲ್ಲಿದ್ದ ಪರಿಚ್ಛಿನ್ನತ್ವ ಭ್ರಾಂತಿಯು ದೂರ ಆಗುತ್ತದೆ. ಆತ್ಮನ ಏನು ತಿಳ್ಕೊಂಡಿವಿ? ಪರಿಚ್ಛಿನ್ನತ್ವ. ಆತ್ಮ ನಿನ್ನಲ್ಲಾನ, ನನ್ನಲ್ಲಾನ, ಎಲ್ಲರಲ್ಲಿ ಆನಂದ ಕೂಡ ಬೇರೆ ಬೇರೆ ಆನಂತ ಏನು ಭ್ರಾಂತಿ ಇತ್ತಲ್ಲ, ಅದು ಬೇರೆ ಇಲ್ಲ, ಪರಿಪೂರ್ಣ ನಿದ್ದಿ. ಅದು ಪರಿಪೂರ್ಣ ಅಂದ್ರೆ ಏನರ್ಥ ಆಯ್ತು? ಜಗತ್ತು ಅನ್ನುವುದು ಅಪೂರ್ಣ ಅದ, ಜಗದೀಶನನ್ನುವುದು ಪರಿಪೂರ್ಣ ಅದ. ಆತ್ಮ ಪರಿಪೂರ್ಣ ಅದ, ಅದಕ್ಕೆ ಜಗನ್ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅನ್ನ. ಹಾಗಾಗಿ ಈಗ ಆ ಭ್ರಾಂತಿ ಕೂಡ ಹೋಯ್ತಲ್ಲ, ಆ ಭ್ರಾಂತಿ ಹೋಯ್ತು. ಪರಿಪೂರ್ಣ ಹೇಗೆ ರೀ ಅಂತಂದ್ರೆ ಅದಕ್ಕೆ ಮುಂದೇನೂ ಕೂಡ ಹೇಳಬಹುದು, ಈಗನೂ ಸ್ವಲ್ಪ ವಿಚಾರ ಮಾಡೋ ಸಂದರ್ಭ ಅದ. ಆಕಳುಗಳು ಹಲವು. ಆಕಳ, ಸೊಟ್ಟ ಆಕಳ, ಬಟ್ಟ ಆಕಳ, ಕರಿ ಆಕಳ, ಕೆಂಪಾಕಳ, ಅಂಡ ಬಂಡ ಆಕಳ ಬೇರೆ ಬೇರೆ ಅವಿಲ್ಲ. ಅವುಗಳ ಆಕಾರ ಬೇರೆ ಅದ, ಅವುಗಳ ಕೂಡು ಬೇರೆ ಅದ, ಬಾಲ ಬೇರೆ ಅದ, ದಪ್ಪ ಬೇರೆ ಅದ, ಅವೆಲ್ಲ ಬೇರೆ ಬೇರೆ ಅವ. ಅಂದ್ರೆ ಇವೇನು ಪರಿಚ್ಛಿನ್ನ ಅಂತ. ಒಂದು ಆಕಳಿದ್ದಂಗೆ ಇನ್ನೊಂದು ಆಕಳಿಲ್ಲ, ಇನ್ನೊಂದು ಆಕಳಿದ್ದಂಗೆ ಇನ್ನೊಂದು ಆಕಳಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಹೋದರೆ ಆಕಳುಗಳೆಲ್ಲವೂ ಪರಿಚ್ಛಿನ್ನ. ಅದೆಲ್ಲ ಆಕಳ ಒಡಲೋಳು ಸುರಿಯುವಂಥ ಹಾಲು ಇರಲ್ಲ, ಹಾಲು ಅದು ಒಂದೇ ಅದ, ಬೇರೆ ಬೇರೆ ಅವ, ಒಂದೇ ಅಲ್ಲ. ಇದು ಸ್ಪಷ್ಟ ಅನುಮಾನ ಇಲ್ಲ. ಅದರಂತೆ ದೇಹಗಳು ಬೇರೆ 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 ಇದ್ರೂ ಕೂಡ ಆತ್ಮ ಅನ್ನುವುದು ಒಂದೇ ಅದ. ಆ ಹಾಲನ್ನು ಯಾವುದ್ರಾಗನ ಕೂಡಿಸ್ರಿ ಎಲ್ಲವೂ ಒಂದೇ ಕಾಣ್ತವೆ, ಬೇರೆ ಬೇರೆ ಕಾಣ್ತವ. ಆಕಳು ಬೇರೆ ಬೇರೆ ಕುಡ್ಸಕ್ಕೆ ಬರಂಗಿಲ್ಲ, ಹಾಲು ಮಾತ್ರ ಒಂದೇ ಅವ. ಆ ಹಾಲು ಒಂದು ಗೂಡಿದಾಗ ಇದು ಸೊಟ್ಟ ಆಕಳದು, ಇದು ಬಟ್ಟ ಆಕಳದು, ಇದು ಕೆಂಪು ಆಕಳದು ಹಾಲು, ಕರಿ ಆಕಳ ಹಾಲು ಅಂತ ಹೇಳಕ್ ಬರ್ತದೇನು? ಮತ್ತೆ ಶರೀರಕ್ಕೆ ಹೇಳಕ್ ಬಂತು ನೋಡು, ಶರೀರಕ್ಕೆ ಹೇಳಕ್ ಬಂತು. ಯಾಕಂದ್ರೆ ಬೇರೆ ಬೇರೆ ನಾವು, ಆದ್ರೆ ಅಂತರ್ಯಾಮಿಯಾದ ಹಾಲು ಮಾತ್ರ ಏಕರೂಪವಾಗಿ ಹೇಗಿದೆಯೋ ಅದೇ ರೀತಿ ಜಗತ್ತು ಅನೇಕ ಪ್ರಕಾರವಾಗಿದ್ದರೂ ಅದರೊಳಗೆ ಬ್ರಹ್ಮ ಅನ್ನುವುದು ಏಕ ಪ್ರಕಾರವಾಗಿ ಒಂದೇ ರೀತಿಯಾದದು. ಹಾಗೆ ಈ ಭ್ರಾಂತಿ ದೂರ ಮಾಡುವುದಕ್ಕಾಗಿ ಹೇಳ್ತು ತತ್ವಮಸಿ ಮಹಾವಾಕ್ಯ. ಯಾಕೆ ಹೇಳ್ತು ಅಂದರೆ, ನಮಗೆ ಬಂದಂಥ ಭ್ರಾಂತಿ ಭ್ರಮೆ ಏನದಲ್ಲ, ಆ ಭ್ರಮೆಯನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಭಗವಂತ ಈ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಬೇಕಾಯ್ತು. ಅಂದ್ರೆ ಅರ್ಥ ಮಾಡ್ರಿ, ಲಕ್ಷಿಟ್ಟು ಭ್ರಾಂತಿ ಹೋಗೋದಕ್ಕೆ ತತ್ವಮಸಿ ಮಹಾವಾಕ್ಯವಿನ ಬ್ರಹ್ಮನಾಗ್ಲಿಕ್ಕಲ್ಲ. ಬ್ರಹ್ಮ ಆಗ್ಲಿಕ್ಕಂತ ಹೇಳಿದ್ರೆ ಮೊದಲು ನೀ ಇದ್ದಿಲ್ಲ ಅಂತ ಅರ್ಥ ಆಗ್ತದೆ. ಮೊದಲು ನಾವಿದ್ದಿಲ್ಲ, ಈಗ ಬ್ರಹ್ಮೋಪದೇಶ ಆದಮೇಲೆ ಬ್ರಹ್ಮ ನಾನಾದೆ ಅಂದ್ರೆ ಅರ್ಥ ಏನು? ಅಪೂರ್ಣ ಆಯ್ತಲ್ಲ. ಅದಕ್ಕಾಗಿ ಭಗವಂತ ನಮಗೆ ತಿಳಿಸೋದಕ್ಕೋಸ್ಕರವಾಗಿ ಘನವಾದ ಮಹತ್ತರವಾದಂಥ ಮಹಾವಾಕ್ಯಗಳನ್ನು ಉಪದೇಶ ಮಾಡಬೇಕಾಯ್ತು. ಅದು ತಿಳಿದಿದ್ರೆ ಅದನ್ನು ಯಾಕೆ ಮಾಡ್ತಿದ್ದ? ಹಾಗೆ ಇಲ್ಲಿ ಅನಂತ ರೀತಿಯ ವಾಕ್ಯಗಳನ್ನು ಹಿಡಿದುಕೊಂಡು ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ ವೇದಗಳ ಜಾಳ ಯಾಕೆ ಹೇಳಿದ್ವಂದರೆ ನಮ್ಮ ಭ್ರಾಂತಿ ಹೋಗೋದಕ್ಕೆ ವಿನ ಬ್ರಹ್ಮ ಆಗೋದಕ್ಕಲ್ಲ. ಅದು ಮೂಲಕ್ಕೆ ಹೋಗ್ಬೇಕಾಗ್ಯದ. ಸತ್ಯವನ್ನು ತಿಳಿಬೇಕಾದ್ರೆ ಮೂಲಕ್ಕೆ ಹೋಗ್ಬೇಕು. ಹಾಗಾಗಿ ವೇದದ 4 ಮಹಾವಾಕ್ಯಗಳ ಅಭಿಪ್ರಾಯ ಏನು ಅಂದರೆ, ಹಾಲು ಒಂದೇ ಇದ್ದಂಗೆ ಜಗತ್ತೆಲ್ಲವೂ
ಶಿವಸ್ವರೂಪ. ಜಗತ್ತು ಹೆಂಗದ ಅಂದರೆ ಬ್ರಹ್ಮಸ್ವರೂಪ ಅದದು, ಶಿವಸ್ವರೂಪನೇ ಆದ. ಕಾರಣ ಏನಂದರೆ ಆಧಾರ ಆ ಬ್ರಹ್ಮ, ಅದೇ ಮಾಯೆ ಅಂತ. ಆಧಾರ ಯಾವುದು? ಮಾಯೆಗೆ ಆಧಾರ ಯಾವುದು? ಬ್ರಹ್ಮ. ಅಂದರೆ ನಿನ್ನ ಆಧೀನದಲ್ಲಿ ಮಾಯ ಆದ ವಿನಃ ಮಾಯ ಆಧೀನದಲ್ಲಿ ಬ್ರಹ್ಮ ಇಲ್ಲ. ತಿಳಿಲಾರದ ಕಾರಣ ನಾವೆಲ್ಲರೂ ಅಜ್ಞಾನ ವಶತೆಯಿಂದ ಏನು ಹೇಳಲಿ, ಅಜ್ಞಾನ ಕಾರಣ ಅಂತ. ಹಾಗಾಗಿ ಈ ವಿಷಯದಲ್ಲಿ ನೀನು ಮುಂದೆ ಎಂದೆಂದಿಗೂ ಸಂಶಯನ ಮಾಡಕ್ಕೆ ಹೋಗಬೇಡ, ಎಂದೂ ಮಾಡಕ್ಕೆ ಹೋಗಬೇಡ. ಕಾರಣ ನಿಶ್ಚಯ ಜ್ಞಾನವುಳ್ಳವನಾಗು. ಇದಕ್ಕೆ ಮತ್ತೆ ವೇದ ಯಾಕೆ ಹೇಳಬೇಕಾಗಿತ್ತು, ಆಗಮ ಯಾಕೆ ಹೇಳಬೇಕಾಗಿತ್ತು, ಜ್ಞಾನ ಯಾಕೆ ಹೇಳಬೇಕಾಗಿತ್ತು ಅಂತ ಹಿಂಗೆ ಹೋಗಬೇಡ, ತಿಳಿಯೋದಕ್ಕೋಸ್ಕರ ಹೇಳಬೇಕಾಗಿತ್ತು. ಗೂಟ ಜಡದ ಹೋಗಿನ ರೈತ, ಗೂಟ ಜಡದು ಬಿಡೋದು ನಿಶ್ಚಯ ಆದಮೇಲೆ ಆ ಬೆಳೆದಂಥ ಯಾವುದು ಸುತ್ತಿಗಾಗಲಿ ಕಲ್ಲಾಗಲಿ ಜೋಬ ಇಟ್ಕೊಂಡು ತಿರುಗಾಡ್ತಾನೆ ನಾವು. ನೀವೇ ವಿಚಾರ ಮಾಡ್ರಿ, ಏನು ಟೊಂಕಕ್ಕೆ ಕಟ್ಕೊಂಡು ತಿರುಗಾಡ್ತಾನ? ಆ ಕಲ್ಲನ್ನು ಅಲ್ಲೇ ಬಿಸಾಕಿಬಿಡ್ತಾನೆ. ಕಲ್ಲಿನ ಕಡೆ ಒಳ್ಳೆ ನೋಡಂಗಿಲ್ಲ. ಆ ಕಲ್ಲು ಬಡಿಲಾರ್ದ ಗೂಟ ಭದ್ರಾಗಿಲ್ಲ. ಹಾಗೇನು? ಅವರಂತೆ ಮಹಾವಾಕ್ಯ ಬಡಿಲಾರ್ದ ಬ್ರಹ್ಮಜ್ಞಾನ ನಿಶ್ಚಯ ಆಗೋದಿಲ್ಲ ನೋಡ್ರಿ. ಮಹಾವಾಕ್ಯ ಬಡಿಯಲಾರದೆ ಬ್ರಹ್ಮಜ್ಞಾನ ನಿಶ್ಚಯ ಆಗೋದಿಲ್ಲ. ಅದನ್ನು ಬಡಿದು ನಿಶ್ಚಯ ಮಾಡೋದಕ್ಕೋಸ್ಕರವಾಗಿ ಮಹಾವಾಕ್ಯವನ್ನು ನುಡಿದ ಆ ಭಗವಂತ ಪರಮಾತ್ಮ ಈಶ್ವರವಾಣಿ ಅಂತೀವಿ ನಾವು. ಹಾಗಾಗಿ ನೀನು ಏನು ಮಾಡು, ನಾನು ಬ್ರಹ್ಮನೇ ಅಂತ ನಿರ್ಣಯಿಸು. ನಾವ್ಯಾರು? ಬ್ರಹ್ಮಸ್ವರೂಪಿಗಳು. ದೇಹ ಬಿಡ್ಬೇಕು ನೋಡ್ರಿ, ದೇಹ ಬಿಡಬೇಕು, ದೇಹದ ಬಣ್ಣ ಬಿಡಬೇಕು, ಹೆಣ್ಣಂಬದ ಬಿಡಬೇಕು, ಗಂಡ ಬಿಡಬೇಕು, ಶಂಡ ಅಂಬದ ಬಿಡಬೇಕು. ಎಲ್ಲ ಹೆಂಗೆ ಆಕಳೆಲ್ಲ ಬಿಟ್ಟು ಹಾಲೊಂದೇ ಹೆಂಗೆ ನೋಡ್ತೀವಿ, ಹಾಲು ಒಂದೇ ಅವಿಲ್ಲ. ಅದರಂಗೆ ಜಗತ್ತಿನ ನಾಮರೂಪವನ್ನು ಬಿಟ್ಟು ನಿನ್ನ ಸ್ವರೂಪವನ್ನು ನೀನು ನೋಡಿದಂದರೆ ಎತ್ತೆತ್ತ ನೋಡಲು ನೀನೇ ಅಂದರು ಮಹಾತ್ಮರು. ಎಲ್ಲೆಲ್ಲ ನೋಡು ನೀನೇ ಇದ್ದಿ, ನೀನಿಲ್ಲದೆ ಬೇರೆ ಯಾರು ಇಲ್ಲ ಅಂತ. ಹಾಗೆ ಆವಾಗ ಬ್ರಹ್ಮ ನಾನು ಅನ್ನುವುದು ಅನುಭವಕ್ಕೆ ಬರ್ತದ. ಇದು ಕೇಳಲಾರ್ದ ಬ್ರಹ್ಮ ನಾನು ಅಂದರೆ ಆವ ಕಣ್ಣಲ್ಲಿ ನೋಡಿದೆ ಬ್ರಹ್ಮ ಅಂದ್ರು ಅವರು. ಮತ್ತು ನಿನಗೆ ಆದ ಅಹಂಕಾರ ನಾ ಬ್ರಹ್ಮ ಅಂತ, ಅದಕ್ಕೆ ಯಾವ ಕಣ್ಣಲ್ಲಿ ನೋಡಿದೆ ಬ್ರಹ್ಮ ಅಂದರು. ಹಾಗಾಗಿ ಕೇವಲ ಇದು ಶ್ರುತಿಯಿಂದ ನಿಶ್ಚಯಕ್ಕೆ ಬರ್ತದೆ ನೋಡ್ರಿ. ಯಾವುದರಿಂದ ನಿಶ್ಚಯ ಮಾಡಕ್ಕೆ ಬರ್ತದ? ಶ್ರುತಿ ಅಂದರೆ ವೇದಗಳ ಪ್ರಮಾಣದಿಂದ, ಗುರುಶಾಸ್ತ್ರಾದಿಗಳಿಂದ ನಿಶ್ಚಯ ಮಾಡಕ್ಕೆ ಬರ್ತದೆ. ಇಲ್ಲಂದರೆ ಅಲ್ಲಿ ಕೈಯೂ ಬೇಕು, ಮೇಲೆ ಬಿಡಿಯೋಕೆ ಕಲ್ಲೂ ಬೇಕು. ಲಕ್ಷಣರಿ ಕೈಯೂ ಬೇಕು, ಮೇಲೆ ಬಡಿಲಿಕ್ಕೆ ಕಲ್ಲೂ ಬೇಕು. ಕೈಯಿಂದ ಅಲಗಾಡೋದು ಗೊತ್ತಾಯಿತು, ಬಿಡಿಯೋಕೆ ಕಲ್ಲು ಬೇಕಿಲ್ಲ ನಿನಗೆ ಅಂದರೆ ಎರಡು ಬೇಕಂತ ಅರ್ಥ ಆಯಿತು. ಬರೇ ಗೂಟ ಇದ್ದರೂ ನಿಶ್ಚಯ ಆಗೋದಿಲ್ಲ, ಬರೇ ಕಲ್ಲಿದ್ದರೂ ನಿಶ್ಚಯ ಆಗೋದಿಲ್ಲ, ಬರೇ ಗುರು ಇದ್ರೂ ನಿಶ್ಚಯ ಇಲ್ಲ, ಬರೇ ಶಾಸ್ತ್ರ ಇದ್ರೂ ನಿಶ್ಚಯ ಇಲ್ಲ. ಗುರುಶಾಸ್ತ್ರಾದಿಗಳು ನಿಶ್ಚಯ ಮಾಡಬೇಕಂತ, ಗುರುಶಾಸ್ತ್ರಾದಿಗಳನ್ನು. ಹಾಗಾಗಿ ಎಂದು ನೀನು ಶಂಕೆಯನ್ನು ಮಾಡದ, ಗೂಟ ಬಡದವನಿಗೆ ಸಂಶಯ ಇಲ್ಲ ನೋಡು. ಜಾಡ ಕೆತ್ತತಾರ ಗೂಟನೇ ಕೆತ್ತಂಗಿಲ್ಲ ಅಂದ. ನಾನೇ ಕೆತ್ತಬೇಕು, ಗೂಟ ಕೆತ್ತಂಗಿಲ್ಲ, ನಿಶ್ಚಯ ಆಗೋದಿಲ್ಲ. ಅದರಂತೆ ನೀನು ಗುರುಗಳ ಕರ್ಮಕಾಂಡ ಶ್ರುತಿವಾಕ್ಯವನ್ನು ನಂಬಿದಂತೆ ಜ್ಞಾನಕಾಂಡದ ಶ್ರುತಿವಾಕ್ಯವನ್ನು ನಂಬಪ್ಪ.
ಅಲ್ಲಿ ನಂಬಿದ್ದಿಲ್ಲ ಇಲ್ಲಿವರೆಗೂ. ದೇವರು ಬೇರೆ, ನಾನು ಬೇರೆ, ಜಗತ್ತು ಬೇರೆ ಅದಂತ ನಂಬಿದ್ದಿಲ್ಲ. ನಂಬಿಗಿಲ್ಲದ ಮಾಡ್ತಾನು ನೀನು, ನಂಬಿನೇ ಮಾಡ್ದಿ. ಅದೇ ನಂಬಿಕೆಯನ್ನು ಅಲ್ಲಿ ಕಿತ್ತು ಇಲ್ಲಿಡಂದ್ರು ಅವರು. ಕರ್ಮಕಾಂಡದ ದುರ್ಬಲ ವಾಕ್ಯದಲ್ಲಿ ಇಟ್ಟಂತ ನಂಬಿಕೆನದ, ಆ ವಾಕ್ಯವನ್ನು ಕಿತ್ತಬೇಡ ನೀನು. ಅವಿರಲಿ, ಅಲ್ಲಿ ನಂಬಿಕೆಯನ್ನು ಕಿತ್ತಿ ಇಲ್ಲಿಡೋ ಅಂದರು. ಎಲ್ಲಿ? ಪ್ರಬಲ ವಾಕ್ಯದಲ್ಲಿ. ಶ್ರುತಿ ವಾಕ್ಯ ಅಂದರೆ ಪ್ರಬಲ ವಾಕ್ಯ, ಜ್ಞಾನಕಾಂಡ ಅಂತ. ಅದಕ್ಕೆ ಅಲ್ಲಿ ನೀನು ಯಾಕೆ ನಂಬುವುದಿಲ್ಲ ಅಂತ ಶಿಷ್ಯ ಕೇಳ್ತಾರೆ. ಇಷ್ಟೆಲ್ಲ ಮಾಡಿ ಮತ್ತು ಶ್ರುತಿ ಗುರುಗಳ ವಾಕ್ಯ ಹಿಂಗೆಲ್ಲ ಹೇಳುವಂಥ ಪರಮಾತ್ಮನ ಭಗವಂತನ ವಾಣಿಯನ್ನು ಕರ್ಮಕಾಂಡದಂತೆ ಜ್ಞಾನಕಾಂಡವನ್ನು ಯಾಕೆ ನಂಬೋದಿಲ್ಲಪ್ಪ? ಅದಕ್ಕೆ ನೀನು ನಂಬಲೇಬೇಕು. ಇಲ್ರಿ ನನಗೆ ಅಪನಂಬಿಕೆ ಆದ ಇನ್ನು ಈ ವಾಕ್ಯದಲ್ಲಿ ಅಂದರೆ ಅದನ್ನಿಷ್ಟು ನೀನೇ ಹೇಳಂದಲ್ಲ, ಕೇಳದಿದ್ದನ್ನು ಹೇಳಂದಿದ್ದಿ. ಅದಕ್ಕೋಸ್ಕರ ನೀ ಕೇಳದೇ ಇದ್ದನ್ನು ನಾ ಹೇಳ್ತೇನೆ ನೋಡಂದ್ರು ಅವರು. ಅದಕ್ಕೆ ಕರುಣಾಸಾಗರ, ದಯಾಮಯ, ಕೃಪಾಮಯ ಸಾಮಾನ್ಯ ಮಾತೇ ಅಲ್ಲಂತ. ಏನು ಹೇಳ್ತಾರ ಅಂದರೆ, ವೇದೋಕ್ತಿಯಂ ಸೂತಕಾದಿಗಳು ಎಂತು ದೃಢವಾದ ಮತಿ ಇಪ್ಪದು ಅಂತೆ ತದಸತಿಯಂ ಓದುತಿಯ ವಾಕ್ಯವನ್ನೇ ನಂಬು. ಶಿಷ್ಯ ವೇದೋಕ್ತಿಯಂ, ವೇದಗಳು 3 ಭಾಗ ಹೇಳಿದವನು ಒಬ್ಬನೇ ಪರಮಾತ್ಮ. ಆ ಕರ್ಮಕಾಂಡದ ವೇದ ವಾಕ್ಯ ಹೇಳೋದ್ರಿಂದ ನಿನಗೇನು ಹೇಳ್ತು ಅಂದರೆ, ಸೂತಕಾದಿ ಬಂದವಲ್ಲ, ಸತ್ತನಂತ ಕೇಳಿದ್ರು ಕೂಡ ಸೂತಕ ಬಂದಂದ್ರು ನಂಬೆ ಬಿಟ್ಟು. ಹುಟ್ಟೆನಂದಾಗ ಸೂತಕ ಬಂದದ, ಅದನ್ನು ನಂಬಿದ್ದಿ, ನಂಬಿವಿಲ್ಲ ನಾವು. ಅದ್ರಾಗ ಒಂದು ಸಂಶಯ ಇಲ್ಲ. ಮತ್ತೆ ಅವ್ರು ಹೇಳಿದ್ದು ಒಂದಾದರೆ ಮತ್ತೆ ನೆನಪು ಮಾಡಿ, ಅಲ್ಲಪ್ಪ ಇನ್ನೇನನ್ನು ಮಾಡಬೇಕಂತ ಕೇಳ್ತೀವಿ. ಇನ್ನು ಏನನ್ನ ಮಾಡದಿದ್ರೆ ಹೇಳಪ್ಪ, ಯಾಕಂದ್ರೆ ಭಯ ಅದ ನಮಗೆ, ಸೂತಕ ಬರ್ತದ ಮಾಡದಿದ್ರಂತ. ಯಾವುದೋ ಸತ್ತರ ಸೂತಕ, ಹುಟ್ಟಿದ ಸೂತಕ. ಇದು ನಂಬಿವಿಲ್ಲ ನಮಗೆ, ನಂಬಲಿಕ್ಕೆ ಬಂತು. ಹೆಂಗೆ ನಂಬಬೇಕು ಅಂತಂದರೆ, ನಂಬಿದ್ದಿಲ್ಲಪ್ಪ, ಹೆಂಗೆ ನಂಬಿದಿ ಅದು ನೀನು ಹೇಳು, ಕಾರಣ ಹೇಳು. ಅದರಂತೆ ವೇದದ ಉತ್ತರ ಭಾಗದ ಜ್ಞಾನಕಾಂಡದ ವಾಕ್ಯಗಳನ್ನು ಯಾಕೆ ನಂಬುವುದಿಲ್ಲ? ಯಾಕೆ ನಂಬೋದಿಲ್ಲಪ್ಪ? ಜಗತ್ತಿನಲ್ಲಿ ಹುಟ್ಟಿದ್ರೆ ಸೂತಕಂತೀವಿ, ಸತ್ರ ಸೂತಕಂತೀವಿಲ್ಲ. ಜಗತ್ತಿನಲ್ಲಿ ಎಷ್ಟೋ ಜನ ಹುಟ್ಟುತ್ತಾರ, ಹುಟ್ಟಿದವಕ್ಕೆ ಸೂತಕ ಬಂದದಲ್ಲ, ಮತ್ತು ನಮಗೆ ಬರ್ಬೇಕಾಗಿತ್ತು ಸೂತಕ. ಹುಟ್ಟಿದ್ರೆ ಸೂತಕ ಅಂದರೆ ಮತ್ತು ಎಲ್ಲರಿಗೂ ಬರ್ಬೇಕಲ್ಲ. ನೀ ನಂಬಿದ್ದೇನು? ನಮಗೆ ಬಂದದ ಅಂತ ತಿಳ್ಕೊಂಡಿ. ಮತ್ತು ಸತ್ತ ಸುದ್ದಿಯನ್ನು ಕೇಳಿರಲ್ಲ, ಅವರೆಲ್ಲರ ಮನೆಗೆ ಬಂದದೇನು ಸೂತಕ? ಇಲ್ಲ. ಇಲ್ಲದಿದ್ದರೂ ಕೂಡ ನೀ ನಂಬಿದ್ದಿ, ಬಿಡು, ನಂಬಿಕೆ ಇರಲಿ. ಆದರೆ ಹುಟ್ಟಿದ್ರೆ ಸೂತಕ, ಸತ್ರ ಸೂತಕ ಅಂತೆಲ್ಲ, ಅದು ತಲೆಯಲ್ಲಿಂದ ತೆಗಿಬೇಕಾದ್ರೆ ವಿಚಾರ ವಾಕ್ಯ ಬೇಕಾಗಲ್ಲ, ಸುಮ್ಮನೆ ಹೋಗೋದಿಲ್ಲ. ಮನೆ ಹುಟ್ಟಿರೋ ಸೂತಕ, ಮನೆಗೆ ಸತ್ರ ಸೂತಕ. ಹೌದು, ನಮ್ಮ ಮನೆಯಲ್ಲಿ ಪ್ರತಿದಿನ, ನಿಮ್ಮ ಮನೆಯಲ್ಲಿ ಎಷ್ಟೋ ಕ್ರಿಮಿ ಕೀಟಗಳು ಹುಟ್ಟುತ್ತಾವ, ಎಷ್ಟೋ ಇರುವೆ ಅಂತಕ್ಕಂಥ ಎಷ್ಟೋ ಜೀವರಾಶಿಗಳು ಸತ್ತು ಹೋಗ್ತಾವ, ನಮ್ಗೆ ಗೊತ್ತಿಲ್ಲ. ಎಷ್ಟು ಸಾಯ್ತಾವ ದಿವಸ, ಎಷ್ಟು ಹುಟ್ಟುತ್ತಾವ. ಇಲ್ಲಿ ಮರಿ ಹುಟ್ಟಂಗಿಲ್ಲ, ಮನೆಯಾಗ ಹುಟ್ಟಿವಿಲ್ಲ, ಮತ್ತು ಸೂತಕ ಯಾಕೆ ಬರಲಿಲ್ಲ ನಿನಗೆ? ಮನುಷ್ಯರು ಹುಟ್ಟಿದ ಸೂತಕ ಅಂಬವನು ಅಲ್ಲಿ ಇಲ್ಲಿ ಇರುವೆ ಹುಟ್ಟ್ಯಾವ, ಅವಕ್ಕೆ ಯಾಕೆ ಸೂತಕ ಬಂದಿಲ್ಲ? ಮನುಷ್ಯರು ಹುಟ್ಟಿದ ಸೂತಕ ಹೆಂಗೆ ಬಂತು ನಿನಗೆ?
ತಾವೆಲ್ಲ ಸಾಯ್ತೇವಲ್ಲ, ಸತ್ರು ಕೂಡ ಸೂತಕ ಬಂದದಂತ 3 ತಿಂಗಳ ಮನೆ ಬಿಡು ಅಂದ್ರೆ ಬಿಡ್ತಿದ್ದೆ? 3 ತಿಂಗಳ ಮನೆ ಬಿಡ್ಬೇಕಂತ ಬಂದ ನೋಡು ಅಂತ ಹೇಳ್ತಾರ. ಮತ್ತೆ ಬಿಡೋ ಯಾಕೆ ಬಿಡಂಗಿಲ್ಲ? ಅವು ಇರುವೆ ಸತ್ತಾವ, ಇರುವೆ ಹುಟ್ಟ್ಯಾವ. ಇರುವೆಗಿಂತ ಮನುಷ್ಯ ಶ್ರೇಷ್ಠನೋ ಇರುವೆ ಶ್ರೇಷ್ಠನೋ? ಮನುಷ್ಯ ಶ್ರೇಷ್ಠನು ಕೂಡ ಇವನಿಗೆ ಸೂತಕ ಬಂದಂತ ನಂಬಿವಿ. ಕನಿಷ್ಠ ಪಾಪಿಗಳವು. ಯಾಕಂದ್ರೆ ಜನನ ಮರಣಕ್ಕೆ ಹೋದಾಗ, ಪಾಪಾನುಗುಣದಿಂದಂತ ಹೋದಾಗ, ಕ್ರಿಮಿಕೀಟ ಪತಂಗಾದಿಯಾಗಿ ಕ್ರಿಮಿಕೀಟಗಳು ಪಾಪ ಮಾಡಿ ಹುಟ್ಟಿವಿಲ್ಲ. ಆ ಪಾಪಿಗಳು ಹುಟ್ಟಿದಾಗ ನೀನು ಸೂತಕ ಬಂದಿಲ್ಲ, ಆ ಪಾಪಿಗಳು ಸತ್ತಾಗ ಸೂತಕ ಬರಲಿಲ್ಲ. ಪುಣ್ಯ ಮಾಡಿ ಬಂದಂತೆ ಮನುಷ್ಯ ದೇಹ ಸತ್ತು ಸೂತಕ ಬಂತು ನೋಡು. ಹಾಕಿದ್ರೆ ಟೂವಲ್ ಹಾಕಿಬಿಟ್ಟ, ಸೂತಕ ಬಂದದ್ರಿ, ಸೂತಕ ಬಂದದ. ಇದನ್ನ ವಿಚಾರ ಮಾಡಿ ನೋಡಿ ತಿಳ್ಕೊತಮ್ಮ, ಆವಾಗ ತಲೆಯಿಂದ ಹೋಗ್ತದ, ಅಲ್ಲಿವರೆಗೆ ಹೋಗೋದಿಲ್ಲ ಅದು. ಆಪ್ತರು ಸೂತಕ ಹೇಗೆ ಬಂದ, ಇನ್ನೂ ಮುಂದೆ ಹೋದರೆ ಯಾವುದೋ ಊರಲ್ಲಿ ಆಪ್ತರು ಅಂದರೆ ಸಂಬಂಧಿಕರು, ಅತ್ತೆ ಕಡೆಯಿಂದ ಆಗಲಿ, ಸೊಸೆ ಕಡೆಯಿಂದ ಆಗಲಿ, ಮಗನ ಕಡೆಯಿಂದ ಆಗಲಿ ಬಂದು ಒಳಗಿರ್ತಾರೆ. ಮತ್ತೆ ಎಲ್ಲರೂ ಸಾಯರಲ್ಲ. ಅದೊಂದು ಚಂದ, 2 ಕಾರ್ಯಕ್ಕೆ ಚಂದ ಭಾಗವಹಿಸಬೇಕು. ಒಂದು ಹುಟ್ಟಿದಾಗ, ಒಂದು ಸತ್ತಾಗ, 2 ಕಾರ್ಯದಲ್ಲಿ ಎಲ್ಲರ ಭಾಗವಹಿಸಬೇಕಂತ ಲೋಕದ ನಿಯಮ. ಯಾಕಂದರೆ ಸಂತೋಷದಲ್ಲಿ ಭಾಗಿಯಾಗಿ ನಾವು ಸಂತೋಷ ಪಡಬೇಕು, ದುಃಖದಲ್ಲೇ ಭಾಗಿಯಾಗಿ ಅವರ ದುಃಖವನ್ನು ನಾವು ತಗೋಬೇಕಂತ ಭಾಗವಹಿಸ್ಬೇಕಲ್ಲಿ. ಅದಕ್ಕಾಗಿ ಮಾಡಿದ್ದದು. ಅವ್ರ ಆಪ್ತರು ಯಾರ ಬಂದರು, ಮನೆಯಾಗ ಯಜಮಾನ ಊಟ ಕುಂತಿದ್ದ, ಮಧ್ಯಾಹ್ನ ಆರಾಮ್ ಆಡ್ಕೊಂಡು ನಕ್ಕಂತ ಆರಾಮ್ ಸಂತೋಷವಾಗಿದ್ರು. ಯಾರೋ ನಿಮ್ಮ ಬೀಗರ ಪೈಕಿ ತೀರಿಕೊಂಡಾರಂತ ಒಬ್ಬ ಹೆಣ, ಸತ್ತ ಹೆಣ ಸುದ್ದಿಯನ್ನು ತಗೊಂಡು ಬಂದಿಲ್ಲ. ಸತ್ತದ್ದು ಯಾವಾಗ ಅಂತ ಕೇಳಿದ್ರು ಅವರು. ನಿನ್ನೆ ಸತ್ತಿರವು ಕರಿ ರಾತ್ರಿ ಅಂದ. ನಿನ್ನೆ ರಾತ್ರಿ ಸತ್ತಿರ್ಬೇಕು, ನನಗೆ ಗೊತ್ತಿದ್ದಿಲ್ಲ, ಗೌಡ ರೋಡಿಗಿದ್ದೆ ಬಂದ, ಹೋಗಿ ಸುದ್ದಿ ಮುಟ್ಟಿಸುವಾರಂದ ಬಂದಿ ನಾನು. ಅಂಜಾದ ಯಾವಾಗ ಅಂದ್ರೆ ನಿನ್ನೆನೇ ಇರ್ಬೇಕಮ್ಮ, ಇವತ್ತಂತ ಅಲ್ಲ ಬಿಡು ಅಂದ. ಆಗಲೇ ಇವನಿಗೆ ನಿನ್ನೆ ಅಲ್ಲಿ ಸತ್ತದ, ಸತ್ತ ಸುದ್ದಿ ಕೇಳ ತನಕ ಸೂತಕ ಬಂದಿಲ್ಲ ಇವನಿಗೆ. ಉಣದು, ತಿನ್ನೋದು, ಪೂಜಾ ಪುನಸ್ಕಾರ ಎಲ್ಲವೂ ಮಾಡ್ಕೊಂತ ಬಂದಿರಲಿಲ್ಲ. ಯಾವಾಗ ಸುದ್ದಿ ಕೇಳತಾನ, ಸತ್ತದ ಯಾವಾಗ ಮೊದಲೇ ಅದು. ಮತ್ತೆ ಈಗ ಯಾಕೆ ನಡುವೆ ಯಾಕೆ ಸೂತಕ್ಕೆ ಬರಲಿಲ್ಲ? ಸುದ್ದಿ ಕೇಳಿದ ಮೇಲೆ ಯಾಕೆ ಬಂತು? ಬರಂಗಿದ್ರೆ ಸೂತಕ ಆ ಸತ್ತ ಅಂದ್ರೆ ಅವಾಗ ನೀವು ಬಂದಿರ್ತದ, ಬರೋದಿತ್ತಂದ್ರೆ. ನೀನು ಅನ್ಕಂಡು ಈಗ ಕೇಳಿದಾಗ ಸುದ್ದಿ ಮುಟ್ಟಿದಾಗ ಅಂದಿ. ಹಾಗಾಗಿ ಇಲ್ಲಿ ಆ ಪ್ರಾಣ ಹೋದಂಥ ಜೀವನಿಗೆ ಯಾರು ಸಾಕ್ಷಿ ಇಲ್ಲ ನೋಡ್ರಿ. ಅವನು ಹೇಳಿದವನು ಸಾಕ್ಷಿ ಇಲ್ಲ, ಸುದ್ದಿ ತಂದವನು ನೋಡಿಲ್ಲ, ಕೇಳಿದವನು ನೋಡಿಲ್ಲ. ಆದರೆ ಸೂತಕ ಬಂದಂತ ನಂಬಿದ್ದಿಲ್ಲ. ನಮ್ಮ ಸಂಬಂಧಿಕರು ತೀರ್ಕೊಂಡಾರ, ನಾವೇನು ಮಾಡಂಗಿಲ್ಲ. ಯಾಕೆ ಅಣ್ಣ ತಮ್ಮರಾಗ್ತೀವಿ ಬರಂಗಿಲ್ಲ, ಬೀಗರಾಗ್ತೀವಿ ಬರಂಗಿಲ್ಲ, ನಂಬಿವಿಲ್ಲ. ಹೀಗೆ ಒಬ್ಬ ಹೊಲೆ ಅಂದ್ರೆ ಅವಾಗಿನ ಕಾಲಕ್ಕೆ ಹೊಲೆಯರಂತ ಕರಿತಿದ್ರು ಸುದ್ದಿ ತರೋರಿಗೆ. ಮತ್ತೆ ಜಾತಿ ನಿಂದನೆ ಮಾಡಂಗಿಲ್ಲ ಇಲ್ಲಿ. ಆತ ಸಾಮಾನ್ಯ ವ್ಯಕ್ತಿ ಬಂದು ಹೇಳಿದಂಥ ವಿಚಾರವನ್ನು ನಂಬಿದಿಲ್ಲ, ನಂಬಿಬಿಟ್ಟು. ಮತ್ತೆ ವಿಶೇಷವಾಗಿ ತಮ್ಮ ಪೂರ್ವದ ನಿರಾಕಾರವಾದ ಒಂದು ಸ್ವರೂಪವನ್ನು ಬಿಟ್ಟು ಆಕಾರವನ್ನು ತೊಟ್ಟು ಭವರೋಗಿಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಸಾಕ್ಷಾತ್ ಭರ್ಗೋ ನರಾಕೃತಿ. ಗುರುರಾಯ ಯಾರು ಅಂದರೆ ಭಗವಂತನ ಸ್ವರೂಪ ಅಂತ.
ಅಂಥವನ ಮಾತು ನೀನು ನಂಬವಲ್ಲಿ ಅಂದರೆ ನೀನೇ ವಿಚಾರ ಮಾಡು. ಅದಕ್ಕೆ ನಂಬು ಇಲ್ಲ ಮನವೇ, ಹಂಬಲಿಸಿದರು ಮುಕ್ತಿ ಎಂಬೈಸಿ. ನಾವು ನಂಬಿಕೆ ಅನ್ನುವುದು ಬಹಳ ಮುಖ್ಯ. ಅದು ನಂಬಿಕೆ ವಿಶ್ವಾಸ ಅನ್ನೋದು ಒಂದೇ. ಗುರುವಾಕ್ಯದಲ್ಲಿ ವಿಶ್ವಾಸ ನಂಬಿಕೆ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ನಾವೆಷ್ಟು ಜನ್ಮಾಂತರದಿಂದ ಶಾಸ್ತ್ರ ಕೇಳಿದ್ರೂ ನಮಗೆ ಜ್ಞಾನ ಆಗೋದಿಲ್ಲ. ಅದು ಹೇಗಾಗ್ತದಂದ್ರೆ ಮೊದಲೇ ಹೇಳಿವಲ್ಲ, ಗಂಟಿಲ್ಲದ ಹೊಲಿಗೆ ನಂಬಿಕೆಯಿಲ್ಲದ ಶಾಸ್ತ್ರ. ಗಂಟು ಹಾಕಲಾದ ಬೆಳಗ್ಗೆಲಿಂದ 4 ಮೂಲಿ ಕುಂತು ಅತ್ತೆ ಸೊಸೆ ಊಟ ಮಾಡಿ ಕೌದಿ ಹೊಲಿತಿದ್ರು. ಸೊಸೆ ಏನು ಒಲ್ಲಲ್ಲ, ಈ ಕಡೆಯಿಂದ ಆ ಕಡೆ ತನ ಪಾರ ಒಲ್ಲು ದಾರ ಹಿಂಗೆ ಜಗತ್ತಳ ಹೆಂಗಿದ್ದ ದಾರ ಹಂಗೆ ಬಂದ್ಬಿಡ್ತದ. ಹೊಲಿಗೆನೇ ಕುಂತಿಲ್ಲ ಅದು. ಮೂವರ್ದು ಹೊಲಿಗೆ ಕುಂತವ, ಈಕಿದು ಹೊಲಿಗೆನೇ ಬಿದ್ದಿಲ್ಲ. ಅಲ್ಲಿ ಹೆಂಗಿದ್ದ ದಾರ ಹಂಗೆ ಬಂದ್ಬಿಡ್ತು. ಹೆಂಗೆ ಪುಣ್ಯ ಅಂತ ಹೋಗ್ಯಾಳ ಹಂಗೇ ಆ ಕಡೆ ಜಗಿದ ಆ ಕಡೆ ಪಾರ ಬಂದ್ಬಿಡ್ತು. ಇವ್ರು ಮೂವರ್ದು ಬರಲಿಲ್ಲ, ಹಾಕಿದ ಬಂತು. ಯಾಕಂದ್ರೆ 3 ಗಂಟೆ ಹಾಕ್ಯಾರ ದಾರಕ್ಕೆ. ಕೊನೆಗೆ ಗಂಟಾಕಿ ಹೊಲಿಬೇಕು, ಗಂಟಿಲ್ದ ಹೊಲಿಬೇಕು. ಪಾಪ ಈ ಸೊಸಿಗೆ ಗೊತ್ತಿಲ್ಲ, ಹೊಲಿಬೇಕಂದ್ರೆ ಹೊಲಕ ಅಂತ ಹೋದ್ಲು. ಅಲ್ಲಿ ಹೊಲಿಗೆ ಮೂಡಲಿಲ್ಲ, ವ್ಯರ್ಥ ಆಯ್ತಿಲ್ಲ ಅದು. ಅವಾಗ ಹೇಳಿದ್ರು, ಯಾಕಂದ್ರೆ ಕೂಡಿ ಗಂಟು ಹಾಕಿ ಹೊಲಿಬೇಕು ಅಂದು. ಹೊಲಿಬೇಕಾದ್ರೆ ಗಂಟು ಹಾಕಿನೇ ಹೊಲಿಬೇಕು. ಅದ್ರಂಗೆ ವಿಶ್ವಾಸ ಇಟ್ಟೇ ನಾವು ಗುರುಶಾಸ್ತ್ರಗಳನ್ನ ಕೇಳಬೇಕು. ನೋಡು, ವಿಶ್ವಾಸ ಇಟ್ಟೇ ಗುರುಶಾಸ್ತ್ರಗಳನ್ನ ಕೇಳಬೇಕು. ಯಾವಾಗ ಗುರುಶಾಸ್ತ್ರಗಳಿಗೆ ವಿಶ್ವಾಸ ಇಲ್ಲಂದ್ರೆ ಮನೆಗಿರೋದ ಭಾಳ ಚಲೋ ಅಂತಿದ್ದು ನಮ್ಮ ತಾತ. ಮನೆಗಿದ್ರೆ ಮನೆಗಳ ಕೆಲಸನ ಆಗ್ತದಲ್ಲ, ಮನೆಗಳ ಕೆಲಸ ಆಗ್ತದ, ಮಂದಿ ಮಾತನ್ನ ಕೇಳಕ್ಕೆ ಹೋಗುತ್ತದ, ಮತ್ತು ಎಲ್ಲ ಶುರು ಆಗ್ತದ. ಪ್ರಪಂಚ ಮಾಡಕ್ಕೆ ಅನುಕೂಲ ಆಗ್ತದೆ ನಿನಗೆ. ಗುರುವಾಕ್ಯದಲ್ಲಿ ಅಷ್ಟು ಮಹತ್ವ ಅದ. ಅದಕ್ಕೆ ಶಾಂತರೊಡನಾಡು. ಯಾಕೆ ಹೇಳಿದ್ರೆ ನಿಜಗುಣರು ಅಂದರೆ ಶಾಂತರ ಒಡನಾಡು. ಹೀಗೆ ಶ್ರೀ ಗುರುವಿನ ಮಾತನ್ನ ನೀನು ನಂಬಪ್ಪ. ಕಾರಣ ಆ ಸತ್ತ ಹೆಣ ಸುದ್ದಿ ತಂದ ವ್ಯಕ್ತಿಗಿಂತ ಗುರುಗಳು ನಿನಗೆ ಕನಿಷ್ಠ ಅಲ್ಲ. ನೋಡು, ಯಾರು ಸತ್ತ ವಾಕ್ಯಗಳನ್ನು ತಂದಂಥ ವ್ಯಕ್ತಿಯ ಮಾತಿನಕ್ಕಿಂತ ಗುರುಗಳ ಮಾತು ನಿನಗೆ ಕನಿಷ್ಠ ಆದ್ವೇನು? ಯಾರ ಮಾತು ಶ್ರೇಷ್ಠ ಅದ್ರಾಗ ವಿಚಾರ ಮಾಡ್ಬೇಕಲ್ಲ. ಹಾಗಾಗಿ ಮಹಾತ್ಮರು ಹೇಳಿದ್ದು ಒಂದೇ ಮಾತು, ನಂಬು ಎಲಮನವೇ, ಹಂಬಲಿಸದೇ ಇರು ಮುಕ್ತಿ ಎಂಬ ಈಶ ಮನುಜ. ಮೋಕ್ಷ ಬೇಕಾಗ್ಯದಂದ್ರೆ ಗುರುವಿನ ಮಾತು ನಂಬು. ನೀನು ಗುರುವಿನ ಮಾತನ್ನು ನಂಬು. ಅಲ್ಲಿ ಮನೆಯಲ್ಲಿ ಯಾರ ಮಾತು ನಂಬು ಅಂದ್ರಲ್ಲಿ ಹೆಂಡತಿ ಮಾತು ನಂಬಿದ್ರೆ ನಡೀತದ, ಸಂಸಾರ ಚಂದ ಆಗ್ಬೋದು, ಇಲ್ಲ ಅಂತಲ್ಲ. ಅಲ್ಲಿ ಎಲ್ಲರ ಮಾತನ್ನು ನಂಬಬೇಕಾಗ್ತದ. ತಂದೆ ತಾಯಿ ಮಾತನ್ನ, ಹೆಂಡತಿ ಮಾತನ್ನ, ಅತ್ತೆ ಮಾತು ಸೊಸೆ ಮಾತು ಅತ್ತೆ, ಇವರು ಒಬ್ರಿಗೊಬ್ರು ನಂಬಿಕೆ ಇಲ್ಲ ಅಂದ್ರೆ ಸಂಸಾರ ಹೆಂಗಾಗ್ತದ? ಗಂಡ ಹೆಂಡತಿ ಮಧ್ಯದಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ ಸಂಸಾರ ಹೊಡಕಾಗ್ತದಿಲ್ಲ, ಹೊಡೆದ ಹೋಗ್ತದ. ಮತ್ತೆ ಗಂಡ ಹೆಂಡತಿಯಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಈ ಹಾಳಾಗುವಂಥ ಸಂಸಾರನ ಹೊಡೆದು ಹೋಗ್ತದಂದ್ರೆ, ಶಿಷ್ಯನಿಗೆ ಗುರುವಿನ ಮಾತಿನಲ್ಲಿ ವಿಶ್ವಾಸ ಇಲ್ಲದ್ರೆ ಮೋಕ್ಷ ಆಗ್ತದೆ. ದೊರಕದೆಂದೆಂದಿಗೂ ಮುಕ್ತಿ. ಬೇರೆ ಏನಾದರೂ ಪ್ರಾಪ್ತಿ ಆಗ್ಬೋದು, ನನಗೆ ಮೋಕ್ಷ ಆಗೋದಿಲ್ಲ ಅಂದ್ರೆ ಮೋಕ್ಷ ಆಗೋದಿಲ್ಲ ಅದು. ಆ ಕಾರಣದಿಂದ ಕರ್ಮಕಾಂಡವನ್ನು ಹೇಳುವಂಥ ಗುರುವಾಕ್ಯವನ್ನು ನಂಬಿದ್ದೆಲ್ಲ, ಅದರಂತೆ ಜ್ಞಾನಕಾಂಡ ಹೇಳುವಂಥ ಗುರುವಿನ ವಾಕ್ಯ ಯಾಕೆ ನಂಬಂಗಿಲ್ಲ? ನಂಬಿದರೆ 2 ನಂಬು.
ಇಲ್ಲ ಬಿಟ್ಟರೆ ಎರಡನ್ನೇ ಬಿಡು, ಅದೊಂದು ನಿಶ್ಚಿಂತೆ ಆಗಿಬಿಡ್ತದಲ್ಲ. ಒಮ್ಮೆ ಅದನ್ನು ನಂಬೋದು, ಒಮ್ಮೆ ಇದನ್ನು ನಂಬೋದು, ಒಮ್ಮೆ ಇದನ್ನು ನಂಬೋದು, ಒಮ್ಮೆ ಅದನ್ನು ನಂಬೋದು. ಇದು ನಂಬಿಕೆ ಅಂತಾರೇನಿದು? ಅದಕ್ಕೆ ಕರ್ಮಗಳು ಅಂತ ಅರ್ಥ. ಹಾಗಾಗಿ ಇಲ್ಲಿ ಯಾಕೆ ಯಜ್ಞಾದಿಗಳ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳುವ ಮಾತು ಕರ್ಮಕಾಂಡದ ಮಾತಿಲ್ಲ. ಯಜ್ಞ ಯಾಗಾದಿಗಳನ್ನು ಮಾಡಿದರೆ ನೀನು ಸ್ವರ್ಗ ಲೋಕಕ್ಕೆ ಹೋಗ್ತಿದಂತ ಆ ಪರಮಾತ್ಮನೇ ಕರ್ಮಕಾಂಡದಲ್ಲಿ ಹೇಳಿದಂಥ ಮಾತು. ಅದನ್ನು ನಂಬಿವಿಲ್ಲ ನಾವು. ಜಗತ್ತಿನಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ನಾವು ಆ ಕಾರ್ಯವನ್ನು ಮಾಡ್ತೀವಿ ಅಗ್ನಿ ವಿಶ್ವಾಸದಿಂದ. ಅದು ಎಷ್ಟನೇ ಖರ್ಚಾಗಲ್ಲ ಅಂತೀವಿ, ಎಷ್ಟನೇ ಖರ್ಚಾಗಲಿ. ಯಾಕಲ್ಲಿ ಒಂದು ಹೇಳೋದಲ್ಲ, ರೋಚಕವಾಗಿ ಕೇಳೋದಲ್ಲ, ಅದು ಭಾಳ ವಿಚಾರ ಮಾಡೋದ. ಅದಕ್ಕೆ ಆ ಬ್ರಹ್ಮವೇ ನೀನು ಎಂಬ ಜ್ಞಾನಕಾಂಡದ ವಾಕ್ಯವನ್ನು ಕೇಳಿ ನಾನು ಬ್ರಹ್ಮನೆಂಬ ನಿಶ್ಚಯ ಜ್ಞಾನವನ್ನು ಹೊಂದಿ ನೀನು ಅದೊಂದೇ ನಂಬು ಅಂದರು. ಗುರುಗಳು ಏನು ಹೇಳಿದ್ರು? ಅದೊಂದೇ ನಂಬು. ಬ್ಯಾರೆದನ್ನು ನಂಬಿದೆ ಹಾಳಾಗ್ತಿದ್ದಿ. ಹಾಳಾಗೋದಲ್ಲ. ಹಾಳಾಗೋದು ಏನಂದರೆ ಮತ್ತೆ ಪುನಃ ಜನ್ಮಕ್ಕೆ ಬರೋದೇ ಹಾಳಾಗೋದಂತ. ಅದೇ ಅದು ಏನು ಹೇಳ್ತಾರಲ್ಲ ಮಹಾತ್ಮರು, ಹುಟ್ಟದ ಯೋನಿ ಇಲ್ಲ, ಮುಟ್ಟದ ಆಹಾರವಿಲ್ಲ, ಸುಡದ ಜಾಗವಿಲ್ಲ ಅಂತ ಏನು ಹೇಳ್ತಾರೆ. ಮತ್ತೆ ಅದೇ ಕೆಲಸ ಮಾಡೋದು. ಅದನ್ನ ಮಾಡಂಗಿದ್ರೆ ಅದನ್ನ ಮಾಡಂತಾರ. ಇದನ್ನ ಹೆಂಗಾಗ್ತದಂದ್ರೆ ಒಂದ್ಸಲ ಹೇಳೀನಿ ನಿಮ್ಗೆ, ಮತ್ತೊಂದು ಸಲ ಹೇಳ್ತೀನಿ. ಇದನ್ನು ಹೇಳಿ ಇವತ್ತು ಶಾಸ್ತ್ರ ಸ್ವಲ್ಪ ಮಂಗಲ ಮಾಡೋಣ. ಕಾರಣ ಏನಂದರೆ ಮೊನ್ನೆ ಶ್ರಾವಣದಲ್ಲಿ ಗುರು ಉಪದೇಶವನ್ನು, ಗುರು ಕರುಣೆಯನ್ನು ಪಡೆದಂಥ ನಮ್ಮ ಮಾರಪ್ಪ ಮತ್ತು ಅವರ ದಂಪತಿಗಳು ಇವತ್ತು ತಮ್ಮ ಮನೆಯಲ್ಲಿ ಗುರುಪಾದ ಪೂಜೆಯನ್ನು ಇಟ್ಟುಕೊಂಡು ನಮಗೆ ಆಹ್ವಾನ ಕೊಟ್ಟಾರ. ಅದಕ್ಕೆ ಇಲ್ಲಿ ಮಂಗಲ ಆದ ನಂತರ ಇಲ್ಲಿದ್ದವರು ಎಲ್ಲರೂ ಅವ್ರ ಮನೆ ಕಡೆ ಹೋಗಿ ಅಲ್ಲಿ ಒಂದು ಮಂಗಲವನ್ನು ಮಾಡಿ ಆ ಕಾರ್ಯವನ್ನು ಮುಕ್ತಾಯ ಮಾಡೋಣ ಅನ್ನುವಂಥ ಸೂಚನೆಯನ್ನು ಕೊಟ್ಟು, ಈಗ ಯಾಕೆ ನಮಗೆ ಹೆಂಗಾಗ್ತದ ಅಂದರೆ, ಭಾಳ ಸಲ ಹೇಳೀನಿ. ಒಂದು ಬಾವಿ ಇತ್ತು, ಬಾವಿಯ ದಡದಲ್ಲಿ ಒಂದು ದೊಡ್ಡ ಮರ ಇತ್ತು. ಹಳೇ ಮರ ಆದ ಕಾರಣದಿಂದ ಆ ಮರದ ಬೇರು ಬಾವಿ ಒಳಗೆ ಹೋಗಿದ್ದು, ಬಾವಿ ಒಳಗೆ ಬೇರು ಹೋಗಿದ್ದು. ಆ ಬಾವಿಯಲ್ಲಿ ನೀರು ತುಂಬಿದ್ದು, ಸ್ವಲ್ಪ ನೀರಿತ್ತು. ಅಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಏನಾದ ತಿಳಿದೋ ತಿಳಿಲಾರ್ದ ಅಪರಾತ್ರಿಯಲ್ಲಿ ಗೊತ್ತಾಗಲಾರ್ದ ಜಾರಿ ಬಾವಿಯಲ್ಲಿ ಬಿದ್ದ. ಬಿದ್ದಂಥ ವ್ಯಕ್ತಿಗೆ ಈಜಲಿಕ್ಕೆ ಬರ್ತದಿಲ್ಲ. ಮತ್ತು ಯಾರನ್ನಾದ್ರೂ ಕೂಗಿ ಕರಿಬೇಕಂದ್ರೆ ಹಗಲಲ್ಲ, ಅದು ರಾತ್ರಿ. ಆ ಸಮಯದಲ್ಲಿ ಯಾರೂ ಇಲ್ಲ. ಕೂಗಿದ, ನಾನು ಬಾವಿಯಲ್ಲಿ ಬಿದ್ದೀನಿ, ರಕ್ಷಣೆ ಮಾಡ್ರಿ, ಎತ್ತರಿ ಅಂತಾನೆ. ಯಾರು ಕೇಳಬೇಕು? ಯಾರಿಲ್ಲ ಅಲ್ಲಿ. ಆವಾಗ ಈಜು ಬರಂಗಿಲ್ಲ. ಇನ್ನು ಮುಳುಗಿ ಅವನು ಸಾಯುವಂಥ ಪ್ರಸಂಗದಲ್ಲಿ ಆ ಕಡೆ ಕೈ ಆಡಿಸಿದಾಗ ಆ ಮರದ ಬೇರು ಅವನ ಕೈಗೆ ಸಿಕ್ತು ನೋಡ್ರಿ. ಎಲ್ಲಿ? ಬಾವಿಯಾಗಿ ಬಿದ್ದವನಿಗೆ. ಅವನು ಭಗವಂತ ಬದುಕಿದೆ ನಾನು ಅನ್ಕೊಂಡು ಸ್ವಲ್ಪ ಧೈರ್ಯ ತಂದ್ಕೊಂಡ. ಯಾಕಂದ್ರೆ ರಕ್ಷಣೆ ಪಡಿತೀನಲ್ಲ ಅಂಥೇಳಿ ಗಟ್ಟಿಯಾಗಿ ಬೇರು ಹಿಡ್ಕೊಂಡು ಭಗವಂತನ ಧ್ಯಾನ ಮಾಡಿದ. ಭಗವಂತ ಯಾವಾಗ ಬೆಳಗರಿದಿತ್ತು, ಯಾವಾಗ ಮಂದಿ ಇಲ್ಲಿ ಬಾವಿಗೆ ಬಂದಾರು, ಯಾವಾಗ ನನ್ನ ಬಾವಿಯಿಂದ ಎತ್ತಾರೋ ಅಂತಕ್ಕಂಥ ವಿಚಾರದಲ್ಲಿ. ಯಾಕಂದರೆ ಮರಣ ಸಾಯ್ತೀನಂದರೆ ಶಿವನ ಧ್ಯಾನ ತಾನೇ ಬರ್ತದೆ. ಸಾಯ್ತೀನಂತ ಹೇಳ್ಬೇಕು ನೋಡು, ಆವಾಗ ಶಿವಧ್ಯಾನ ಬರ್ತದೆ. ಅವನು ಇರುವಂಥ ಸಮಯದಲ್ಲಿ ಬೆಳಕಾಯಿತು. ಅಷ್ಟರೊಳಗೆ ಒಬ್ಬರು ನೀರಿಗಾಗಿ ಬರ್ತಿದ್ರು. ಈ ಶಬ್ದವನ್ನು ಕೇಳಿ ಒಳಗಿದ್ದ ವ್ಯಕ್ತಿ
ಆತ ಕೂಗ್ತಿದ್ದ, ಅಪ್ಪ ಯಾರು ಬಂದ್ರಿ, ಯಾರು ಬಂದ್ರಿ, ನನ್ನ ರಕ್ಷಣೆ ಮಾಡ್ರಿ, ಮೇಲೆ ಎತ್ರಿ ಎತ್ರಿ ಅಂದ. ಆವಾಗ ನೀರಿಗೆ ಹೋದ್ರು, ಒಂದು ಇಬ್ಬರು ಮೂರು ಜಮ ಆದರು. ನೋಡಿದ್ರು ಒಬ್ಬ ವ್ಯಕ್ತಿ, ಅವನು ಪಾಪ ಜನನ ಮರಣ ಮಧ್ಯದಲ್ಲಿ ಹೋರಾಡಕತ್ತಾನ, ತ್ರಾಸಾಗ್ಯದ, ಬೆಳತಾನ ನೀರಿನಾಗ ಅವನ ಪಾಪ. ಆವಾಗ ಎಂಥ ಮನುಷ್ಯ ನೀನು ಅಂಥೇಳಿ, ಆಯಿತು ಈಗಾದರೂ ನಿನ್ನ ದೈವ ಚಲೋ ಅದ, ನಾವೆಲ್ಲ ಚಿಂತೆ ಮಾಡಬೇಡ, ನಾವು ನಿನ್ನ ಹೊರಗೆ ಎಳಿತೀವಿ ತರ್ತೀವಿ ಅಂತ ಭಾಷೆ ಕೊಟ್ಟರು. ಆವಾಗ ಆ ವ್ಯಕ್ತಿ ಆಗಲ್ಲಂದ. ಅಷ್ಟರೊಳಗೆ ಅವ್ರೇನು ಮಾಡಿದ್ರು, ಸೇದಾ ಬಾವಿಗೆ ಹೋಗಿದ್ರು. ದೊಡ್ಡ ಹಗ್ಗವನ್ನು ಕೆಳಗೆ ಬಿಟ್ಟು ಆತ ಹೇಳಿದರು, ನೋಡು ಈ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊ, ನಾವು ಮೇಲೆ 3-4 ಜನ ಈವಿ, ನಿನ್ನ ಜಗ್ತೀವಿ, ಆರಾಮ್ ಮೇಲೆ ಬರ್ತದ್ದಿ, ಭಯ ಬೇಡ, ಅಂಜಿಕೆ ಬೇಡ, ಭೀತಿ ಬೇಡ ಅಂದರು. ಆಗಲಪ್ಪ ಅಂತೇಳಿ ಅನ್ಕಂಡ ಹಗ್ಗವನ್ನು ಕೈಯಲ್ಲಿ ಹಿಡ್ಕೊಂಡೇನು ಅಂತ ಕೇಳಿದ್ರು. ಹಿಡದಿನಂದ, ಗಟ್ಟಿಗೆ ಹಿಡದಿಲ್ಲ, ಗಟ್ಟಿಗೆ ಹಿಡದನಂದ. ಜಗ್ಲಿಕ್ಕೆ ಶುರು ಮಾಡಿದ್ರು. ಆ ವ್ಯಕ್ತಿ ಮ್ಯಾಲೇನೆ ಬರವಲ್ಲ. ಕೆಳಗೆ ಒಬ್ಬನ ಮ್ಯಾಲೆ 4 ಮಂದಿ ಜಗ್ತಾರೆ, ಹಗ್ಗ ಬರವಲ್ಲ ಅವನು. ಅವಾಗ ವಿಚಾರ ಮಾಡಿದ್ರು, ಇವನು ಯಾಕೆ ಬರವಲ್ಲ ಮೇಲೆ, ಸ್ವಲ್ಪನ ಅಲಗಡವಲ್ತು ಅಂತ ವಿಚಾರ ಮಾಡಿ ಕೆಳಗೆ ಬಗ್ಗಿ ನೋಡಿದ್ರು. ಹಗ್ಗ ಹಿಡ್ದನೋ ಅಥವಾ ಎಲ್ಲೇನ ಒಳಗೆ ಮತ್ತೆ ಗಂಟಾಗಿ ಕಟ್ಟೆನೋ, ಗಿರಿಕೆ ಅಂತ ಇರ್ತಾವಲ್ಲ, ಅದಕ್ಕೇನು ಕಟ್ಟಿ ಆಗಿಬಿಟ್ಟನೋ, ಇವನೇನು ಗಮತ್ ಮಾಡ್ತಾನೋ ಏನಂತ ಬಗ್ಗೆ ನೋಡಿದ್ರು. ಅವನೇನು ಮಾಡ್ಯಾನ, ಒಂದು ಕೈಯಲ್ಲಿ ಬೇರೆ ಹಿಡ್ಕಣ, ಒಂದು ಕೈಯಲ್ಲಿ ಹಗ್ಗ ಹಿಡ್ಕಣ. ಒಂದು ಕೈಯಲ್ಲಿ ಬೇರೆ ಅದ, ಒಂದು ಕೈಯಲ್ಲಿ ಹಗ್ಗ ಅದ. ಅಲ್ಲೋ ನೀನು ಏನು ಹಿಡ್ಕೊಂಡಿದ್ದೆ ಅಂದ. ಹಗ್ಗನ ಹಿಡ್ಕೊಂಡೇನಪ್ಪ ಅಂದ್ರು. ಆ ಕೈಯಾಗ ಏನು ಹಿಡ್ದದ್ದಿ, ನೀರ ಕಾಣವಲ್ತಲ್ಲ. ಈ ಕೈಯಲ್ಲಿ ಹಗ್ಗ ಅಲ್ಲಪ್ಪ, ಅದು ಬೇರೆ ಹಿಡ್ಕೊಂಡಿನಂದ, ಬೇರೆ ಹಿಡಿದಿನಂದ. ಎಂಥ ಹುಚ್ಚಿದ್ದಿ, ಮಂದಿನ ಐರನ್ ಮಾಡವ ನೀನು. ಬೇರೆ ಹಾಕಿ ಹಿಡ್ಕೊಂಡೆ, ಹಗ್ಗ ಹಿಡಿ ಅಂತ ನಾವು ಹಿಡಿದ್ವಿ, ಬೇರೆ ಹಿಡಿ ಅಂತ ಯಾರು ಹಿಡಿದ್ರಿ ನನಗೆ ಅಂತ ಕೇಳಿದಾಗ, ಇಲ್ರಿ ರಾತ್ರಿ ಎಲ್ಲ ಬೆಳತಾನ ರಕ್ಷಣೆ ಮಾಡಿದ್ದು ಈ ಬೇರೆ ಅದಲ್ಲ, ಹಂಗಾಗಿ ಈಗ ನೀವು ಬಂದಿರಿ, ಹಗ್ಗ ಬಿಟ್ಟಿರಿ, ಇಡೀ ರಾತ್ರಿ ನನ್ನ ಕಾಯ್ದಿದ್ದು ರಕ್ಷಣೆ ಮಾಡಿದ್ದು ಈ ಬೇರೆ ಅದಲ್ಲ, ಅದಕ್ಕೆ ಇದನ್ನ ಹೆಂಗೆ ಬಿಡಲಿ ಅಂತ ಅದನ್ನು ಹಿಡ್ದನೆ ಇದನ್ನು ಹಿಡ್ದನಂದ. ಸರಿ ಆಯ್ತಲ್ಲ ಮಗನಂದ್ರ ಅವ್ರು. ನಿನ್ನಂಥ ಮೂರ್ಖ ಮುಣಿ ಹೋಗೋದು ಬೇಯಿಸಿತ್ತಂದ್ರು. ಅಲ್ಲೋ ಮೊದಲು ಏನು ಹಿಡ್ದಿದ್ದಿ ಅದು ಸರಿನೇ, ಅವಾಗ ಯಾರಿದ್ದಿಲ್ಲ, ಅದ್ರ ಅವಶ್ಯಕತೆ ಇತ್ತು, ಆ ಬೇರೆ ಹಿಡ್ಕೊಂಡಿದ್ದಿ. ಆದರೆ ಈಗ ಆ ಬೇರೆ ಬಿಡೋದನ್ನ ನಿಮ್ಮ ಮೇಲೆ ಬರೋಂಗಿಲ್ಲ, 2 ಕೈಯಿಂದ ಹಗ್ಗಿಡೆ ಅಂದರು. ಒಂದು ಕೈಯಲ್ಲಿ ಬೇರು, ಮತ್ತೊಂದು ಕೈಯಲ್ಲಿ ಹಗ್ಗ ಹಿಡಿದ್ರೆ ಬರೋದಿಲ್ಲ. ಬೇರನ್ನು ಬಿಡು, ಹಗ್ಗವನ್ನು ಹಿಡಿ ಅಂದಾಗ ಹಿಂಗೇನ್ರಿ ಅಂತ ಬೇರೆ ಬಿಟ್ಟು ಯಾವಾಗ ಹಗ್ಗ 2 ಕೈಯಿಂದ ಹಿಡ್ಕೊಂಡ ಭದ್ರವಾಗಿ, ಆವಾಗ ಸರಳವಾಗಿ ಮೇಲೆ ಬಂದಿಲ್ಲ. ಬಾವಿಯಲ್ಲಿ ಬಿದ್ದವನು ಬೇರನ್ನ ಹಿಡಿದು ಹಗ್ಗವನ್ನು ಹಿಡಿದ್ರೆ ಅವನು ನೀರಿನಲ್ಲೇ ಇರ್ತಾನ, ಮೇಲೆ ಬರಂಗಿಲ್ಲ. ಭವಸಾಗರದಲ್ಲಿ ಬಿದ್ದಂಥ ನಾವುಗಳೆಲ್ಲರಿಗೂ ಕರ್ಮದ ಬೇರನ್ನು ಹಿಡ್ಕೊಂಡು ಜ್ಞಾನದ ಹಗ್ಗವನ್ನು ಹಿಡ್ಕೊಂಡ್ರೆ ನಾವು ಭವಸಾಗರದಲ್ಲೇ ಮುಳುಗಿ ಹೋಗ್ತೀವಿ. ಭವದಲ್ಲೇ ಮುಳುಗಿ ಹೋಗ್ತೀವಿ. ಮೇಲೆ ಹೆಂಗೆ ಬರ್ತಿದ್ದೆ ಅಂತ, ಕರ್ಮ ಬಿಟ್ಟ ಮೇಲೆ ಬರ್ತದ ಜ್ಞಾನಕ್ಕೆ. ಹಾಗಾಗಿ ಆ ಉಪದೇಶ ವಾಕ್ಯವನ್ನು ಹೇಳಿದಾಗ ಇದು ವೇದಾಂತದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ದೃಷ್ಟಾಂತ, ಅತ್ಯಂತ ಶ್ರೇಷ್ಠವಾದದ್ದು. ಆಗ ಹೆಂಗೆ ಮೇಲೆ ಬಂದ, ಗುರುಗಳು ಹೇಳಿದ್ರಲ್ಲ, ಇಲ್ಲಿವರೆಗೂ ಕರ್ಮ ಮಾಡಿದ್ದಿ, ಕರ್ಮ ಉಪಾಸನಾದಿಂದ ನಿನ್ನ ಮಲವಿಕ್ಷೇಪ ಹೋಗಿದಪ್ಪ, ಆದರೆ ಭವರೋಗ ಹೋಗಿಲ್ಲ. ಅದು ಹೋಗಬೇಕಾಗಿದ್ರೆ ಪುನಃ ನೀನು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಗುರುಗಳು ಹೇಳಿದಂಥ, ಶ್ರುತಿಗಳು ಹೇಳಿದಂಥ ತತ್ವಮಸಿ ಮಹಾವಾಕ್ಯವನ್ನು ನಂಬಿ, ನಾನು ಮೇಲೆ ಹೋಗ್ತೀನಿ ಅಂತ ನಂಬಿ ಹಗ್ಗಿಡಿ. ಸುಮ್ಮನೆ ಹಗ್ಗಿಡಬೇಡ, ನಂಬಿ ಹಗ್ಗಿಡಿ. ಅಪನಂಬಿ ಮಾಡಿ ಹಿಡ್ದಂದ್ರೆ ನೀನು ಬಿದ್ದ ಹೋಗ್ತಿದ್ ನಡುವ.
ಅದರಂಗ ಜ್ಞಾನವನ್ನು ನಂಬಿ ಗಟ್ಟಿಯಾಗಿಡಿದ್ರೆ ಅವನು ಭವಸಾಗರದಿಂದ ಉದ್ಧಾರ ಆಗ್ತಾನ, ಕಲ್ಯಾಣ ಆಗ್ತಾನ. ಅಪನಂಬಿಕೆ ಇತ್ತು ಅಂದರೆ ಮತ್ತೆ ಭವದಲ್ಲಿ ಮುಳುಗಿ ಹೋಗ್ತಾನಂತ ಇಲ್ಲಿ ಮಹಾತ್ಮ ಹೇಳಿದಂತೆ ಇಲ್ಲಿ ಸಮಯ ಆಗ್ಯದ. ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಮತ್ತು ಇವತ್ತಿನ ದಿನ ನಾವು ಬೆಳಗ್ಗೆ ನೀರ್ಮಾನವೀಯ ಸದ್ಗುರು ಬಸವಾನಂದರ ಶ್ರೀಮಠಕ್ಕೆ ಹೋಗಿ ಅಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಸಿದ್ಧಾರೂಢರ ಕಥಾಮೃತ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಒಂದು ತಿಂಗಳ ಪರ್ಯಂತರವಾಗಿ ನಡೆದು ಬಂದಂಥ ಯಾವ ಚರಿತ್ರೆಯ ಮಹಾಮಂಗಲ ಕಾರ್ಯದಲ್ಲಿ ನಾವು ಭಾಗಿಗಳಾಗಿ ಅಲ್ಲಿ ಕೂಡ ಮಂಗಲ ಮಾಡಿ ಇಲ್ಲಿಗೆ ಬಂದೀವಿ. ನಾವು ನೀವು ಕೂಡ ಸದ್ಗುರುನಾಥನ ಮಾತುಗಳನ್ನು ನಂಬಿ ಉದ್ಧಾರ ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭ ಮಾಡಿ. ಶಾಂಭವಿಗೆ ಶಂಕರಿಗೆ ಶುಂಭಾನಿ ಶುಂಭಾರ ಸಂವಾರಿಗೆ ಶಂಕರಿಗೆ ಕುಂಭಕುಶ ಜಗದಂಬ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ ಇಂಡು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಇಂಡು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳೇಸಿ ಸುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭಾನಿ ಶುಂಭಾರ ಶುಂಭಾನಿ ಶುಂಭಾರ ಶುಂಭಾನಿ ಶುಂಭಾರ ಸಂವಾರಿಗೆ ಶಾಂಭವಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ಶ್ರೀ ಸದ್ಗುರು ಶ್ರೀ ಸದ್ಗುರು ಬಸವಾನಂದ ಶ್ರೀ ಸದ್ಗುರು ಅಭಿನವ